ಚಿತ್ರದುರ್ಗ ಸಮೀಪ ಬಸ್ ದುರಂತದಲ್ಲಿ 10ಕ್ಕೂ ಹೆಚ್ಚು ಜನ ಹಸುನಗಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಆಗಿರುವಂಥದ್ದು. ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಯಾರು ಮರಣ ಹೊಂದಿದ್ದಾರೆ ಆ ನೋವನ್ನು ತಡೆತಕ್ಕಂಥ ಶಕ್ತಿಯ ಕುಟುಂಬದ ವರ್ಗದವ್ರಿಗೆ ದಯಪಾಲಿಸಲಿ. ಮತ್ತು ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಈ ಥರ ಆಗ್ತಾ ಇದ್ದೇವೆ ಸರ್. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗಿದ್ದಾವೆ. ರಾತ್ರಿ ಹೊತ್ತಲ್ಲೇ ಆಗೋಗುತ್ತೆ. ಅದರಲ್ಲೂ ಬೆಂಕಿ ಹತ್ಕೊಂಡೇ ಜಾಸ್ತಿ ಆಗ್ತಾ ಇರ್ತವೆ. ಬಸ್ಗಳ ಗುಣಮಟ್ಟ ತುಂಬ ಹಳೆದಾಗಿದೆ. ನೋಡೋಣ, ಈಗ ರಾಜ್ಯ ಸರ್ಕಾರ ಸಹಜವಾಗಿ ಇಂಥ ದುರ್ಘಟನೆ ನಡೆದಾಗ ತನಿಖೆನೂ ಕೂಡ ಆಗ್ತದೆ. ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಚಿತ್ರದುರ್ಗ ಸಮೀಪ ಬಸ್ ದುರಂತದಲ್ಲಿ 10ಕ್ಕೂ ಹೆಚ್ಚು ಜನ ಹಸುನಗಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಆಗಿರುವಂಥದ್ದು. ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಯಾರು ಮರಣ ಹೊಂದಿದ್ದಾರೆ ಆ ನೋವನ್ನು ತಡೆತಕ್ಕಂಥ ಶಕ್ತಿಯ ಕುಟುಂಬದ ವರ್ಗದವ್ರಿಗೆ ದಯಪಾಲಿಸಲಿ. ಮತ್ತು ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಈ ಥರ ಆಗ್ತಾ ಇದ್ದೇವೆ ಸರ್. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗಿದ್ದಾವೆ. ರಾತ್ರಿ ಹೊತ್ತಲ್ಲೇ ಆಗೋಗುತ್ತೆ. ಅದರಲ್ಲೂ ಬೆಂಕಿ ಹತ್ಕೊಂಡೇ ಜಾಸ್ತಿ ಆಗ್ತಾ ಇರ್ತವೆ. ಬಸ್ಗಳ ಗುಣಮಟ್ಟ ತುಂಬ ಹಳೆದಾಗಿದೆ. ನೋಡೋಣ, ಈಗ ರಾಜ್ಯ ಸರ್ಕಾರ ಸಹಜವಾಗಿ ಇಂಥ ದುರ್ಘಟನೆ ನಡೆದಾಗ ತನಿಖೆನೂ ಕೂಡ ಆಗ್ತದೆ. ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಚಿತ್ರದುರ್ಗ ಸಮೀಪ ಬಸ್ ದುರಂತದಲ್ಲಿ 10ಕ್ಕೂ ಹೆಚ್ಚು ಜನ ಹಸುನಗಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಆಗಿರುವಂಥದ್ದು. ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಯಾರು ಮರಣ ಹೊಂದಿದ್ದಾರೆ ಆ ನೋವನ್ನು ತಡೆತಕ್ಕಂಥ ಶಕ್ತಿಯ ಕುಟುಂಬದ ವರ್ಗದವ್ರಿಗೆ ದಯಪಾಲಿಸಲಿ. ಮತ್ತು ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಈ ಥರ ಆಗ್ತಾ ಇದ್ದೇವೆ ಸರ್. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗಿದ್ದಾವೆ. ರಾತ್ರಿ ಹೊತ್ತಲ್ಲೇ ಆಗೋಗುತ್ತೆ. ಅದರಲ್ಲೂ ಬೆಂಕಿ ಹತ್ಕೊಂಡೇ ಜಾಸ್ತಿ ಆಗ್ತಾ ಇರ್ತವೆ. ಬಸ್ಗಳ ಗುಣಮಟ್ಟ ತುಂಬ ಹಳೆದಾಗಿದೆ. ನೋಡೋಣ, ಈಗ ರಾಜ್ಯ ಸರ್ಕಾರ ಸಹಜವಾಗಿ ಇಂಥ ದುರ್ಘಟನೆ ನಡೆದಾಗ ತನಿಖೆನೂ ಕೂಡ ಆಗ್ತದೆ. ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ.